ಕೂಡಿಸಿದ ಪಂಚಮಸಾಲಿ ಪೀಠ ಮತ್ತು ನಮ್ಮ ಪಾದಯಾತ್ರೆ ಮೂಲಕವಾಗಿಯೇ ನಾವೆಲ್ಲ ಧ್ವನಿ ಎತ್ತಿದ್ವಿ. ಅದಕ್ಕೆ ಪೂರಕವಾಗಿ ದಾವಣಗೆರೆ ಮಹಾನಗರದಲ್ಲಿ ಅತಿ ಶೀಘ್ರದಲ್ಲಿಯೇ ಲಿಂಗಾಯತ ಸಮುದಾಯದ ಒಳಗಿರ್ತಕ್ಕಂಥ ಎಲ್ಲ ಒಳಪಂಗಡದ ರಾಜ್ಯಾಧ್ಯಕ್ಷಗಳನ್ನು ಮತ್ತು ಒಳಪಂಗಡದ ಮಠಾಧೀಶಗಳದ್ದು ಒಂದು ಸಭೆಯನ್ನು ಕರೆದು OBC ಮೀಸಲಾತಿಗೆ ಸರ್ಕಾರಕ್ಕೆ ಒತ್ತಡ ಹಾಕುವಂಥ ಒಳಗೆ ಅವರೆಲ್ಲರೂ ವಿಶ್ವಾಸ ಇದ್ಕೊಂಡು ಒಂದು ಆ ಸಭೆಯನ್ನು ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೇ ಮಾಡಬೇಕು ಅಂತೇಳಿ ಈಗಾಗಲೇ ನಾವೆಲ್ಲರೂ ಕೂತ್ಕೊಂಡು ಆಲೋಚನೆ ಮಾಡಲಾಗಿದೆ. ಅದನ್ನು ಸಹ ಇನ್ನೂ ಕೆಲವ್ರ ಜೊತೆಗೆ ಮಾತಾಡಿದ ಮೇಲೆ ದಾವಣಗೆರೆ ಆದಷ್ಟು ಬೇಗ ಯಾವ ದಿನಾಂಕದಲ್ಲಿ ಮಾಡಬೇಕು ಅನ್ನೋದನ್ನು ಸಹ ಅದನ್ನು ಮಾಧ್ಯಮ ಮೂಲಕ ತಿಳಿಸ್ತೀವಿ. ಹಾಗಾಗಿ ಈ ರಾಜ್ಯದ ಎಲ್ಲ ಲಿಂಗಾಯತ ಒಳಪಂಗಡಗಳು ಸಹ ಆ ಸಭೆಗೆ ಬಂದು OBC ಮೀಸಲಾತಿಗೆ ಇಡೀ ಲಿಂಗಾಯತ ಒಳಪಂಗಡ ಸೇರಿಸೋ ಹಿನ್ನೆಲೆಯೊಳಗೆ ಸರ್ಕಾರದ ಗಮನವನ್ನು ಸೆಳೆಯುವಂಥ ಹಿನ್ನೆಲೆಯೊಳಗೆ ನಾವೆಲ್ಲರೂ ಕೂಡಿ ಏನು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ದಾವಣಗೆರೆಯಿಂದನೇ ಒಂದು ಚರ್ಚೆ ಶುರುವಾಗಲಿ ಅನ್ನುವಂಥ ಹಿನ್ನೆಲೆಯೊಳಗೆ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಲಾಗಿದೆ. ಉದ್ದೇಶ ಏನಪ್ಪ ಅಂದರೆ ಲಿಂಗಾಯತ ಒಳಪಂಗಡಗಳಿಗೆ ಕೆಲವು ತಪ್ಪು ಸಂದೇಶ ಹೋಗಿದೆ. ಏನೋ ಮೊನ್ನೆ ನಡೆದಂತಹ ಅಧಿವೇಶನ ಸಂದರ್ಭದಲ್ಲಿ ಉಪಜಾತಿ ಕಾಲಂನಲ್ಲಿ ಜಾತಿಯ ಕಾಲಂನಲ್ಲಿ ತಮ್ಮ ಉಪಜಾತಿಗಳನ್ನು ಬರೆಸಬಾರ್ದು ಅನ್ನುವಂಥ ಒಂದು ನಿರ್ಣಯ ಇದೆಯಲ್ಲ, ಅದು ಬಹುತೇಕ ನಮ್ಮಂಥ ಅನೇಕ ಮೀಸಲಾತಿ ಹೋರಾಟ ಮಾಡುವಂಥ ಒಳಪಂಗಡಗಳಿಗೆ ಸಮುದಾಯಗಳಿಗೆ ಸ್ವಲ್ಪ ಭಾಳ ದೊಡ್ಡ ಚರ್ಚೆಗೆ ಒಂದು ಅವಕಾಶ ಮಾಡಿಕೊಟ್ಟಂತಾಗಿದೆ. ಕಾರಣ ಪಂಚಮಸಾಲಿ ಯಾವತ್ತು ನಾವು ಲಿಂಗಾಯತ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮೆಲ್ಲ ದಾಖಲಾತಿಗಳು ಹಿಂದೂ ಲಿಂಗಾಯತ ಅಂತ ಅದಾವೆ. ಎಂದು ನಾವು ಪಂಚಮಸಾಲಿ ಅಂತ ಬರ್ಕೊಂಡಿದ್ದಿಲ್ಲ. ಯಾವಾಗ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಯುವಕರಿಗೆ ಮೀಸಲಾತಿ ಕಾರಣಕ್ಕೋಸ್ಕರವಾಗಿಯೇ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ವಂಚಿತರಾಗ್ತುವಂಥ ಪ್ರಯತ್ನ ಮಾಡಿದರು. ಆಗ ನಮ್ಮೆಲ್ಲ ಹಿರಿಯರು ಕೂಡಿ ಇಲ್ಲ ಈಗಾಗಲೇ ಎಲ್ಲ ಲಿಂಗಾಯತ ಒಳಪಂಗಡಗಳು ಸ್ವತಂತ್ರ ಪೂರ್ವದಲ್ಲಿಯೇ ಸಂಘಟನೆ ಮಾಡಿಕೊಂಡು ಅವರು ಮೀಸಲಾತಿ ಪಡ್ಕೊಳಕತ್ತಾರೆ. ಆಯಾ ಒಳಪಂಗಡದ ಮುಖ್ಯಮಂತ್ರಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡಿದಾಗ ತಮ್ಮ ಜಾತಿಗಳು ಮೀಸಲಾತಿ ಕೊಟ್ಟಿದ್ದು ಉದಾಹರಣೆ ಇದೆ. 1989, 2008, 2011 ಇಸ್ವಿಯಲ್ಲಿ ಈ ರಾಜ್ಯದ ಲಿಂಗಾಯತ ಮುಖ್ಯಮಂತ್ರಿಗಳು ಯಾರ್ಯಾರಾಗಿದ್ದಾರೆ ತಮ್ಮೆಲ್ಲ ಒಳಪಂಗಡ ಮೀಸಲಾತಿ ಕೊಟ್ಟಿದ್ದಾರೆ. ಮತ್ತು ನಾವು ಬರೀ ಲಿಂಗಾಯತ ಅನ್ಕೊಂತ ಹೋದರೆ ನಮ್ಮ ಜನರಲ್ ಕ್ಯಾಟಗರಿ ಅಂತೇಳಿ ನಮ್ಮನ್ನು ಯಾವುದೂ ಸೌಲಭ್ಯ ಕೊಡಲ್ಲ. ನಾವು ಪಂಚಮಸಾಲಿ ಅಂತೇಳಿ ಗುರುಸ್ಕೊಂಡು ನಾವು ನ್ಯಾಯ ಕೇಳೋಣ ಅಂತೇಳಿ ಮೊದಲ ಬಾರಿಗೆ ನಾವೆಲ್ಲರೂ ಕೂಡಿ ಪಂಚಮಸಾಲಿ ಸಂಘಟನೆಯನ್ನು 30 ವರ್ಷಗಳ ಹಿಂದೆ ಎಲ್ಲರೂ ಆರಂಭ ಮಾಡಿದರು. ಅದು ಮೀಸಲಾತಿ ಹೋರಾಟ 3 ವರ್ಷಗಳ ಕಾಲ ಏನು ಭಾಳ ದೊಡ್ಡ ಜನಾಂದೋಲನ ಆಗಿ ಈಗ ನಮ್ಮ ಜನರಿಗೆ ಅಸ್ಮಿತೆ ಮೂಡಿದೆ. ಹೌದಪ್ಪ ನಾವು ಪಂಚಮಸಾಲಿಗಳಂತ, ನೀವು ಯಾರಪ್ಪ ಬರೀ ಲಿಂಗಾಯತ ಅಂತಿದ್ವಿ. ನಾವು ಭಾಳ ಅಂದ್ರೆ ಕೃಷಿಕರು ಅಂತ ಹೇಳ್ತಿದ್ವಿ. ಈಗ ನಮ್ಮ ಜನರಿಗೆ ಪ್ರಜ್ಞೆ ಮೂಡಿದೆ ನಾವು ಪಂಚಮಸಾಲಿ ಅಂತ. ಹಾಗಾಗಿ ನಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಜಾತಿಯ ಕಾಲದಲ್ಲಿ ನಮ್ಮ ಒಳಪಂಗಡಗಳನ್ನು ಹೆಸರನ್ನು ಬರೆಸುವಂಥದ್ದು ಅದು ನಮ್ಮ ಅಸ್ಮಿತೆ, ಅದು ನಮ್ಮ ಹಕ್ಕು. ಹಾಗಾಗಿ ಯಾವ ಸಮುದಾಯಗಳು ಬೇಕಾದರೆ ಮೀಸಲಾತಿ ಪಡ್ಕೊಂಡ ಸಮುದಾಯಗಳು ಅವರು ತಮ್ಮ ಜಾತಿ ಕಾಲಂನಲ್ಲಿ ಉಪಜಾತಿಯನ್ನು ಬರೆಸದೇ ಇರ್ಬೋದು, ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ನಿಮ್ಮ ನಿರ್ಣಯಗಳು ಆಯಾ ಸಮುದಾಯಗಳಿಗೆ ಅಪ್ಲೈ ಆಗ್ಬೋದು, ಅದನ್ನು ಏನು ಹೇಳಕ್ಕೆ ಹೋಗೋದಿಲ್ಲ. ಅದನ್ನು ನಾವು ಏನು ಇವತ್ತು ಒಳಪಂಗಡಗಳು ಮೀಸಲಾತಿ ಉದಾಹರಣೆಗೆ ಆದಿಬಣಜಿಗೆ ಲಿಂಗಾಯತರು, ಕೂಡುವಕ್ಕಲಿಗೆ ಲಿಂಗಾಯತರು, ಲಾಲಗೊಂಡ ಲಿಂಗಾಯತರು ಅವರೆಲ್ಲರೂ ಇವತ್ತು ಮೀಸಲಾತಿಗೋಸ್ಕರ ಹೋರಾಟ, ನೊಳಂಬ ಲಿಂಗಾಯತರು ಮತ್ತು ಸಿಂಪಲ್ ಅನೇಕರಿಗೆ ಹೋರಾಟ ಮಾಡಕತ್ತಾರೆ. ಹಾಗಾಗಿ ಲಿಂಗಾಯತ ಧರ್ಮದ ಒಳಗಿರ್ತಕ್ಕಂಥ ಒಳಪಂಗಡಗಳ ವಿಚಾರವಾಗಿ ಆ ಒಳಪಂಗಡದ ಸಾಮಾಜಿಕ ನ್ಯಾಯಕ್ಕೆ ನಿಮ್ಮ ನಿರ್ಣಯಗಳು ಯಾವುದೇ ಕಾರಣಕ್ಕೂ ತೊಡಕಾಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ನಮ್ಮ ಮಹಾಸಭೆಯಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಧರ್ಮದ ವಿಚಾರದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ರಿ ಅದು ಎಲ್ಲವೂ ಸಹ ಒಂದು ರೀತಿಯಾಗಿ ಸಮಾಧಾನ ತಂದಿದೆ. ಆದರೂ ಜಾತಿ ಕಾಲಂನಲ್ಲಿ ಉಪಜಾತಿಗಳನ್ನು ಬರೆಸಬಾರ್ದು ಅನ್ನುವಂಥ ಒಂದು ವಿಚಾರ ಇದೆಯಲ್ಲ, ಅದನ್ನು ಮತ್ತೊಮ್ಮೆ ಪುನರ್ ಪರಿಶೀಲನೆಗೆ ಒಳಪಡಿಸೋ ಪ್ರಯತ್ನವನ್ನು ತಾವು ಮಾಡೋದ್ರ ಮೂಲಕವಾಗಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋ ನಿಟ್ಟೊಳಗೆ ಉಪಜಾತಿ ಹೆಸರನ್ನು ಬರೆಸೋದು ಯಾವುದೇ ಕಾರಣಕ್ಕೂ ತಪ್ಪಲ್ಲ ಎನ್ನುವಂಥ ಮಾತಿನಿಂದ ಎಲ್ಲ ಕಾರಣಕ್ಕೋಸ್ಕರವಾಗಿಯೇ ಒಂದು ಚರ್ಚೆ ಮಾಡಲಿಕ್ಕೋಸ್ಕರವಾಗಿ ಎಲ್ಲ ಲಿಂಗಾಯತ ಒಳಪಂಗಡಗಳ ಒಂದು ರಾಜ್ಯಾಧ್ಯಕ್ಷಗಳ ಸಭೆಯನ್ನು ನಮ್ಮ ಪಂಚಮಸಾಲಿ ಸಮಾಜ ವತಿಯಿಂದಲೇ ಒಂದು ಸಭೆಯನ್ನು ಕರೆದು ಸಾಧ್ಯವಾದ ದಾವಣಗೆರೆಯಲ್ಲೇ ಮಾಡಬೇಕು ಅಂತ ಆಲೋಚನೆ ಐತಿ. ಇಲ್ಲೇ ಸಭೆಯನ್ನು ಕರೆದು ಚರ್ಚೆ ಮಾಡಿ ಲಿಂಗಾಯತ OBC ಮೀಸಲಾತಿಗೂ ಸಹ ಏನು ಪ್ರಯತ್ನ ಪಡಬೇಕನ್ನೋ ಬಗ್ಗೆ ಒಂದು ಮುಕ್ತವಾದ ಚರ್ಚೆ ಮಾಡ್ತೀವಿ. ಸಾಧ್ಯವಾದರೆ ಆ ನಿಟ್ಟಿನಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಒಂದು ಬೃಹತ್ ಸಮಾವೇಶ ಮಾಡುವಂಥ ಹಿನ್ನೆಲೆಯೊಳಗೆ ಪ್ರಯತ್ನ ನಾವೆಲ್ಲರೂ ಕೂಡಿ ಮಾಡೋಣ ಎನ್ನುವಂಥ ಒಂದು ಸಲಹೆ ವ್ಯಕ್ತವಾಗಿದೆ. ಎಲ್ಲ ಕೂತ್ಕೊಂಡು ಅದನ್ನು ಸಹ ಚರ್ಚೆ ಮಾಡ್ತೀವಂಥ ಮಾತನ್ನು ಮಾಧ್ಯಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ಮಾಧ್ಯಮಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ ಸರ್ಕಾರ ತೆಗೆದುಕೊಂಡಂಥ ಕಾಲಾವಕಾಶ ಮುಗಿಯೋಕ್ಕೆ ಬಂದೈತಿ. ನಾವು ಅವಕಾಶ ಕೊಟ್ಟಂಥ ಕಾಲಾವಕಾಶ ಹತ್ತಿರ ಬಂದಿದೆ. ಈ ನಡುವೆ ಸಂಕ್ರಾಂತಿ ಬರೋದ್ರಿಂದ ಆ ಹಿನ್ನೆಲೆಯೊಳಗೆ ಎಲ್ಲ ನಮ್ಮ ಕುಲ ಬಾಂಧವರು ಸಂಕ್ರಾಂತಿಗೆ ಶ್ರೀಪೀಠಕ್ಕೆ ಬನ್ನಿ, ಅಲ್ಲಿ ಕೂತ್ಕೊಂಡು ಮುಕ್ತವಾಗಿ ಚರ್ಚೆ ಮಾಡೋಣ. ಆ ಮುಖಾಂತರವಾಗಿ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸೋಣ. ಅಷ್ಟೊಳಗಾಗಿಯೇ ನಮ್ಮ ಏನೋ ಪಂಚಮಸಾಲಿ ಜನಾಂಗದ ರೂಲಿಂಗ್ ಪಾರ್ಟಿಯಾಗಿರ್ತಕ್ಕಂಥ ನಮ್ಮ